ಸಮಯ ಕಳೆದಂತೆ ಒಂದು ದಿನ ಜಂಬೂರು ಎಂಬ ದೂರದ ಹಳ್ಳಿಯಿಂದ ಒಂದು ವಯಸ್ಸಾದ ದಂಪತಿ ವ್ಯವಹಾರಕ್ಕಾಗಿ ಈ ಹೊನ್ನಾವರಕ್ಕೆ ಬಂದರು. ಅವರ ಜೊತೆಗೆ ದೇವಿ ಹೊನ್ನಮ್ಮನವರನ್ನು ಎತ್ತುಗಾಡಿಯಲ್ಲಿ ಆ ದಂಪತಿಗೆ ಗೊತ್ತಾಗದ ಹಾಗೆ ಬಂದಿದ್ದರು. ಆದರೆ ಆ ದಂಪತಿಗೆ ಇಲ್ಲಿ ಹೆಚ್ಚು ಸಮಯ ಬೇಕಾಯಿತು ಮತ್ತು ವ್ಯಾಪಾರದ ಜಂಜಾಟದಲ್ಲಿ ಸಾಯಂಕಾಲ ಆಗಿಬಿಟ್ಟಿತು. ಆದ್ದರಿಂದ ಆ ರಾತ್ರಿ ಅವರು ಹೊನ್ನಾವರದಲ್ಲಿಯೇ ತಂಗಲು ನಿರ್ಧರಿಸಿದರು. ಇಲ್ಲಿಯ ಹವಾಮಾನ ಹಾಗೂ ಪ್ರಕೃತಿ ಅತಿ ಅದ್ಭುತವಾಗಿತ್ತು. ಅದನ್ನು ನೋಡಿ ದೇವಿ ಹೊನ್ನಮ್ಮನವರು ಈ ಊರಲ್ಲಿ ಗ್ರಾಮ ದೇವತೆಯಾಗಿ ಇರಬೇಕೆಂದು ನಿರ್ಧರಿಸಿದರು. ಅವರು ಆ ದಂಪತಿಯ ಕನಸಿಗೆ ಬಂದು, ನಾನು ಇಲ್ಲಿ ಇರುತ್ತೇನೆ, ನೀವು ನನ್ನ ಒಂದು ಭವ್ಯವಾದ ಮರದ ಮೂರ್ತಿಯನ್ನು ಸ್ಥಾಪಿಸಿ ಒಂದು ದೇವಾಲಯವನ್ನು ನಿರ್ಮಿಸಿ ಎಂದು ಹೇಳಿದರು. ದೇವಿಯ ಆಜ್ಞೆಯಂತೆ ಆ ದಂಪತಿ ದೊಡ್ಡದಾದ ಮರದ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೇವಾಲಯವನ್ನು ಕಟ್ಟಿದರು. ಆ ದಿನದಿಂದ ಆ ದಂಪತಿ ಪ್ರತಿ ವರ್ಷ ಅಕ್ಷಯ ತೃತೀಯೆಂದು ದೇವಿ ಹೊನ್ನಮ್ಮನವರನ್ನು ಪೂಜಿಸಲು ಪ್ರಾರಂಭಿಸಿದರು. ಇಂದು ಕೂಡ ಹೊನ್ನಾವರದ ನಿವಾಸಿಗಳು ಅಕ್ಷಯ ತೃತೀಯೆಯ ದಿನದಂದು ದೇವಿ ಹೊನ್ನಮ್ಮನವರ ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ.